ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸಂದೀಪ್ ಅಂತೇಳಿ, ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕು ಗೋವಿಂದಹಳ್ಳಿ ಗ್ರಾಮ. ನಾನು ಇದಕ್ಕೆ ಮುಂಚೆ ಒಂದು ಕುಮಾರಸ್ವಾಮಿ ವಿರುದ್ಧ ಒಂದು ವಿಡಿಯೋ ಮಾಡಿದೆ. ಅವತ್ತು ಅಂಧ ಭಕ್ತರು ನನಗೆ ತುಂಬ ಬೇಕಾದವ್ರೆ, ಸ್ನೇಹಿತರೆ ಎಲ್ಲರೂ. ಯಾರು ನಮ್ಮನೇನು ದುಶ್ಮನ್ ಎಲ್ಲ ಕಟ್ಕೊಡೋಂಥವ್ರಿಲ್ಲ. ಇವತ್ತು ಅವರೇ ಅಂತಾರೆ, ಮಾವ ಇವತ್ತು ನಾವು ಕೇಸಸ್ ಹಾಕ್ತಾಯಿದ್ದೀವಿ, ನೀನು ಹಾಕು ಮಾವ ಅಂತಾರೆ. ನಾವು ಆ ಥರ ಎಲ್ಲ ಹಾಕೋದಿಲ್ಲ. ನಾವು ಯಾವತ್ತಿದ್ರೂ ಹಿಂದೂನೇ. ಇವ್ರ ಥರ ಆಗೊಂದಿಲ್ಲ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶ ಹಾಳು ಮಾಡೋದಕ್ಕೆ ಕಾರಣ 5 ಜನ ಅಂದರೆ 5 ಸಂಸ್ಥೆ. ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಿ ಒಬ್ಬ ವಿದ್ಯಾವಂತ ಕೈಗೆ ದೇಶ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕೋತಿಗೆ ಎಂಡ ಕುಡಿಸ್ದಂಗೆ ಆಯಿತು ಈ ವ್ಯಕ್ತಿಗೆ ಅಧಿಕಾರ ಕೊಟ್ಟು. ಎರಡನೇದು, ಒಬ್ಬ ಕಳ್ಳ, ಸುಳ್ಳ, ಮೋಸ್ಕರ. ಇವನು ದೇಶದ ಗೃಹ ಮಂತ್ರಿ. ದೇಶದಿಂದ ಗಡೀಪಾರಾಗಿದ್ದಂಥವನು ಇವತ್ತು ದೇಶದ ಗೃಹ ಮಂತ್ರಿ. ಏನು ಕಾಲ ಬಂತು ನಮ್ಮದು. ಇವನೊಬ್ಬ. ಮೂರನೇದಾಗಿ, ಆರ್ಥಿಕತೆ, ಜನರ ಕಷ್ಟ, ಜನರ ಮುಂದೆ ಹೋಗಿ ಓಟ್ ಕೇಳಿ ಗೆದ್ದು ಬಂದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಿದ್ರೆ ಆ ಅಮ್ಮನ ನಿರ್ಮಲಾ ಸೀತಾರಾಮನ್ ಒಪ್ಕೊತಾ ಇದೆ. ನಾಲ್ಕನೇದು, ಈ RSS ಅನ್ನೋ ಒಂದು ಸಂಸ್ಥೆ. ಇದು ದೇಶಕ್ಕೆ ಒಳ್ಳೇದು ಬಯಸ್ತಾಯಿಲ್ಲ, ದೇಶಕ್ಕೆ ಒಳ್ಳೆ ಪ್ರಜೆ ಕೊಡ್ತಾಯಿಲ್ಲ. ಇವರು ದೇಶನ ಹಾಳು ಮಾಡೋದಕ್ಕೆ ಜನಗಳನ್ನ, ಹುಡುಗರನ್ನ, ಅಮಾಯಕರನ್ನ ಬಲಿ ತಗೊತಾ ಇದೆ. ಐದನೇದು, ಈ ಗೋಧಿ ಮೀಡಿಯಾ. ಆಲ್ಮೋಸ್ಟ್ ಎಲ್ಲ ಮೀಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ, 90%. ಅದರಲ್ಲೂ ಈ ಸುವರ್ಣ ನ್ಯೂಸಲ್ಲಿ ಒಬ್ಬ ಅಜಿತ್ ಹನುಮಕ್ಕ ಅಂತಿದ್ದಾನೆ. ಇವನು ಬ್ರಾಹ್ಮಣ ಇರಬೇಕು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಅವನ ಹತ್ರ ಒಳ್ಳೆ ಪ್ರಶ್ನೆಗೆ ಉತ್ತರ ಇರಲ್ಲ, ಕೆಟ್ಟ ಪ್ರಶ್ನೆ ಅಂದರೆ ಎಲ್ಲಿ ಬೇಕಾದ್ರೂ ಇರ್ತಾನೆ. ಇವನಿಗೆ ಮೀಡಿಯಾದಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ, ಮಿಲ್ಟ್ರಿ ಡ್ರೆಸ್ ಹಾಕಿ ದೇಶ ಕಾಯ್ತಾನೆ ಅಂತ. ದೇಶ ಕಾಯಲ್ಲ, ದೇಶನ ಮಾರಾಟ ಮಾಡೋವಂಥದ್ರಲ್ಲಿ ಮುಖ್ಯ ಪಾತ್ರ ವಹಿಸೋನು ಇವನೇ. ಇಂಥವರಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ, ಇಂಥವ್ರಿಂದ ದೇಶ ಕಾಪಾಡೋಕ್ಕೂ ಆಗೋದಿಲ್ಲ. ಸುಳ್ಳಿಗೆ ಮಾರ್ಕೆಟಿಂಗ್ ಜಾಸ್ತಿ, ಸುಳ್ಳನ್ನ ಜಾಸ್ತಿ ಬೇಗ ಜನ ನಂಬ್ತಾರೆ. ಅದೇ ಇವತ್ತು ಮಾಡ್ತಾ ಇರೋದು ಮೋದಿ. 10 ವರ್ಷದಲ್ಲಿ ಯಾವುದೇ ಒಂದು ಸಂಸ್ಥೆ ಕಟ್ಟಿಲ್ಲ. ಬಡವ್ರಿಗೋಸ್ಕರ ಅಂತ ಒಂದು ಸಂಸ್ಥೆ ಕೊಟ್ಟಿದ್ರೆ ಅದನ್ನು ತೋರಿಸಿ ನೋಡುವ. ಕಾಂಗ್ರೆಸ್ನವ್ರು ಕಟ್ಟಿದಂಥ ಸಂಸ್ಥೆಗಳನ್ನ ಮಾರ್ಕೊಂಡು, ಕೇರ್ಕೊಂಡು, ತಿನ್ಕೊಂಡು ಜೀವನ ಮಾಡ್ತಾರೋ ಈ 420 BJP ಅವರಿಂದ ನಾವು ದೇಶ ರಕ್ಷಣೆ ಆಯ್ತಿದೆ ಅಂತ ಕಾಯೋದಕ್ಕೆ ಯಾವುದೇ ಕಾರಣಕ್ಕಾಗೋದಿಲ್ಲ. ಕೆಲವು ಹೆಣ್ಮಕ್ಳನ್ನ ನೋಡಿದೆ ನಾನು ಮೀಡಿಯಾದಲ್ಲಿ, ಅದು ಶೋಕಿಗೆ ಹೇಳ್ತಾರೋ ತಿರ್ಕೆ ಶೋಕಿಗೆ ಹೇಳ್ತಾರೋ ಗೊತ್ತಿಲ್ಲ. ನಿಮಗೆ ಬೇಡಮ್ಮ ಫ್ರೀ ಬೇಸು. ಗಂಡ ಸತ್ತಿರೋಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಾ ಇದೆ. ಗಾರ್ಮೆಂಟ್ಸಾಗ ಕೆಲಸ ಮಾಡಿ ಗಂಡ ಸರಿಯಿಲ್ಲ ಅಂದಾಗ ಅಲ್ಲಿಂದ ದುಡ್ಕೊಬಂದು ಸಂಸಾರ ಮಾಡ್ತಾ ಇರೋಂಥವ್ರಿಗಾರೆ ಆಗಲಿ, ಎತ್ತು ತಂದೆ ತಾಯಿನ ಬಿಟ್ಟೋಗಿ ಹೆಂಡ್ತಿ ಸರಿಗಿಡ್ಕೊಂಡೋಗಿರೋಂಥ ಎಷ್ಟೋ ಗುಲಾಮ್ ನನ್ನ ಮಕ್ಳಿಗೆ ಆಗಲಿ, ನಿಮ್ಮಂಥವ್ರು ಕೆಲವರು ಎತ್ತು ಅಪ್ಪ ಅಮ್ಮನ್ನ ಬಿಟ್ಟು ಬಂದಿರ್ತೀರ. ಅದೇ ತಂದೆ ತಾಯಿನ ಅಪ್ಪ ಅಮ್ಮನ ಥರ ನೋಡ್ಬೇಕು ಅತ್ತೆ ಮಾವನ್ನ. ನೀವು ಅಂಥವ್ರು ನೋಡಿದೆ ಅಂಥವ್ರನ್ನ ಬಿಟ್ಟು ಬೇರೆ ಕಡೆ ಗಂಡನ ಜೊತೆ ಜೀವನ ಮಾಡ್ತಾರವ್ರು ನಿಮಗೆ ಆಗಲಿ. ಇವತ್ತು ಆ ತಂದೆ ತಾಯಿಗಳಿಗೆ ಈ 2,000 ರೂಪಾಯಿಂದ ಎಷ್ಟೋ ಉಪಯೋಗ ಆಗ್ತಾಯಿದೆ, ಸರಿನಾ? ದಯವಿಟ್ಟು ನಿಮ್ಮ ಕೈಲಿ ಆಗಿಲ್ಲ ಬಿಡಿ, ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಬಯಸೋಕೆ ಹೋಗ್ಬಿಡಿ. ಒಂದು ವಿಷಯ ಹೇಳ್ತೀನಿ, 70 ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಅಂತ ಹೇಳ್ತಾರಲ್ಲ, 2 ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ದಾರಿದೀಪ ಆಗಿದ್ದು ಕಾಂಗ್ರೆಸ್ಸು. ಸ್ಕೂಲ್ ಮಕ್ಕಳಿಗೆ ಶೂ ಭಾಗ್ಯ, ಅನ್ನ ಭಾಗ್ಯ ಅಂತ ಕೊಟ್ಟಿದ್ದು ಕಾಂಗ್ರೆಸ್ಸು. ಎಷ್ಟೋ ಜನಕ್ಕೆ ಬಡವ್ರಿಗೆ ದಾರಿದೀಪ ಆಗಿ ನಿಂತ್ಕೊಂಡಿದ್ದು. ಫ್ರೀ ಮೆಡಿಕಲ್ ಕೊಡಿಸಿದ್ದು, ಫ್ರೀ ವಿದ್ಯುತ್ ಕೊಡಿಸಿದ್ದು, ಫ್ರೀ ಎಜುಕೇಷನ್ ಕೊಡಿಸಿದ್ದು ಕಾಂಗ್ರೆಸ್ಸು. ನೀವು ಒಂದೇ ಒಂದು ಮಾತು, BJP 10 ವರ್ಷದಿಂದ ಮಾಡಿದೆ ದೇಶ ಕಾಯ್ತಾವ. ಏನು ದೇಶ ಕಾಯ್ತಾವನವನು? ದೇಶ ಮಾರಾಟ ಮಾಡ್ತಾ ಇರೋದು ಒಬ್ಬನೇ ಮೋದಿ. ಅವನೊಂಥರ ತ್ರಿಲೋಕ ಸಂಚಾರಿ ಅಂತಾರಲ್ಲ, ಹಂಗೆ ದೇಶ ಸೋತವನೆ, ಬರೀ ಶೋಕಿ ಮಾಡ್ತಾವನೆ ಅಂಬಾನಿ ಜೊತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ದಯವಿಟ್ಟು ಈ ಎಲೆಕ್ಷನಲ್ಲಿ ಎಲ್ಲರೂ ಯೋಚನೆ ಮಾಡಿ, BJP ಬೇಕಾ ಕಾಂಗ್ರೆಸ್ ಬೇಕಾ ಅಂತ. 70 ವರ್ಷದಿಂದ ಕಾಂಗ್ರೆಸ್ ಅವರೇ ನಮ್ಮ ಕಾಪಾಡ್ಕೊ ಬಂದಿದ್ದು. ಈ 10 ವರ್ಷದಲ್ಲಿ ಬಂದು ಇನ್ನೇನು ಕಾಪಾಡಿಲ್ಲ. ಈ 10 ವರ್ಷದಲ್ಲಿ ನಮ್ಮ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಒರೆಸ್ಬಿಟ್ಟು ಹೋಯ್ತಾರೋ ಅಂತ. ಇವ್ನು ನಂಬ್ಕೊಂಡು ಜೀವನ ಮಾಡಬೇಕಾ? ಇವ್ನು ನಂಬ್ಕೊಂಡು ನೀವು ಅನ್ನ ತಿಂತಾಯಿದ್ದೀರಾ? ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ.